ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸ್ಕಿನ್ ವೈಟನಿಂಗಾಗಿ ಒಂದು ಆಯಿಲನ್ನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈ ಒಂದು ಆಯಿಲ್ನ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಈ ಆಯಿಲನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಈ ಆಯಿಲನ್ನು ಮಾಡೋದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀಟ್ರೋಟ್ ತುರಿ ಮತ್ತು ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ 2 ಕ್ಯಾರೆಟನ್ನು ಯೂಸ್ ಮಾಡಿದ್ದೀನಿ. ಹಾಗೆ 1 ಬೀಟ್ರೋಟನ್ನು ಯೂಸ್ ಮಾಡಿದ್ದೀನಿ. ಕ್ಯಾರೆಟ್ ಹಾಗೆ ಬೀಟ್ರೋಟ್ನ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ನಾನು ತುರಿಮೆಣೆ ಸಹಾಯದಿಂದ ಇದನ್ನು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದರಿಂದ ಆಯಿಲನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ನೋಡೋಣ. ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಲೀಟರ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಆದಷ್ಟು ಕೊಕೊನಟ್ ಆಯಿಲ್ ಮಾತ್ರ ಪ್ಯೂರ್ ಆಗಿ ಇರಬೇಕು, ಇಲ್ಲಾಂದರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲನ್ನೇ ಬಳಸಿ. ನಂತರ ಇದಕ್ಕೆ ಕ್ಯಾರೆಟ್ ತುರಿ ಹಾಗೆ ಬೀಟ್ರೋಟ್ ತುರಿ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ ಇವಿಷ್ಟನ್ನು ಸೇರಿಸಿ ಇದನ್ನು ಸಣ್ಣ ಊರಿನಲ್ಲಿ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ಇವೆಲ್ಲವನ್ನು ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ನೀವು ಸ್ಟಾರ್ಟಿಂಗ್ನಲ್ಲಿ ಬೇಕಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಂತರ ಇದನ್ನು ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ನೀವು ದೊಡ್ಡ ಊರಿನಲ್ಲಿ ಇದನ್ನು ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ತೆಂಗಿನ ಎಣ್ಣೆಯಲ್ಲಿರುವಂಥ ಸತ್ವ ಎಲ್ಲ ಕೂಡ ನಷ್ಟ ಆಗಿ ಹೋಗಿಬಿಡುತ್ತೆ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಿಧಾನವಾಗಿ ಕುದೀತಾ ಇದೆ. ನಾನು ಇದನ್ನು ಸಣ್ಣ ಊರಿನಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, ಆದರೆ ಏನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಸಣ್ಣ ಊರಿನಲ್ಲೇ ಕುದಿಸ್ಕೊಂಡು ತುಂಬಾ ಒಳ್ಳೆಯದು. ಕ್ಯಾರೆಟ್ ಹಾಗೆ ಬೀಟ್ರೋಟ್ನಲ್ಲಿರುವಂಥ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿರುವಂಥ ಸತ್ವ ಎಲ್ಲ ಕೂಡ ಈ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಬೇಕಿದ್ರೆ ಕ್ಯಾರೆಟ್ ಒಂದನ್ನೇ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ನಾವು ಕ್ಯಾರೆಟ್ ಜೊತೆಗೆ ಈ ಬೀಟ್ರೋಟನ್ನು ಹಾಕೋದ್ರಿಂದ ಏನು ಯೂಸಸ್ ಅಂದರೆ, ಮುಖದಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತಾರೆ ನೋಡಿ, ಆ ಸಮಸ್ಯೆ ಇದ್ದರೆ ಬೀಟ್ರೋಟನ್ನು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ಈ ಸಮಸ್ಯೆ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಈವನ್ ಆಗೋದಕ್ಕೆ ಈ ಬೀಟ್ರೋಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಮುಖದಲ್ಲಿ ಒಂದು ಕಡೆ ಬಿಳಿ ಒಂದು ಕಡೆ ಕಪ್ಪು ಈ ರೀತಿಯಾಗಿರುತ್ತೆ ಅಲ್ವಾ, ಆ ರೀತಿ ಇದ್ದರೆ ನಿಮಗೆ ಬೀಟ್ರೋಟನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗ ಅನ್ಇವನ್ ಸ್ಕಿನ್ ಟೋನ್ ಇರೋದು ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಎಣ್ಣೆ ಕುದಿತಾ ಇರಬೇಕಾದ್ರೆ ಸ್ವಲ್ಪ ಮಧ್ಯೆ ಈ ರೀತಿಯಾಗಿ ಕೈ ಆಡಿಸ್ತಾ ಇರಿ. ಹಾಗೆಯೇ ನಾವಿಲ್ಲಿ ಹಾಕಿದಂಥ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆನಲ್ಲೂ ಕೂಡ ವಿಟಮಿನ್ ಸಿ ಹೇರಳವಾಗಿದೆ. ಹಾಗಾಗಿ ಇದು ಸ್ಕಿನ್ ಲೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಮುಖದಲ್ಲಿ ಯಾವುದೇ ರೀತಿಯಾದ ಕಲೆ ಇರ್ಬೋದು, ಪಿಗ್ಮೆಂಟೇಷನ್ ಕಲೆ ಇರ್ಬೋದು ಅಥವಾ ಬಿಸಿಲಿನಿಂದ ಆದಂಥ ಕಪ್ಪು ಕಲೆ ಇರ್ಬೋದು, ಯಾವುದಾದ್ರೂ ಡಾರ್ಕ್ ಸ್ಪಾಟ್ಸ್ ಇದ್ದರೂ ಕೂಡ ಅದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನಿಮಗೆ 1-2-3 ದಿನದಲ್ಲೇ ಇದರಿಂದ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಲೂ ಇದನ್ನು ಯೂಸ್ ಮಾಡಿ ನೋಡಿ. ನಾನು ಕೂಡ ಯೂಸ್ ಮಾಡಿ ನಂತರ ಇವಾಗ ಜಾಸ್ತಿ ಕ್ವಾಂಟಿಟಿನಲ್ಲಿ ಈ ಆಯಿಲನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಇದರ ಕಲರ್ ಸ್ವಲ್ಪವೇ ಚೇಂಜ್ ಆಗ್ತಾ ಬಂದಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಇನ್ನು ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿಯ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ದುಬಾರಿ ಕ್ರೀಮ್ ಅಥವಾ ಸಿರಮ್ಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಈ ಆಯಿಲ್ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಯೂಸ್ ಮಾಡಿ ನೋಡಿ, ಇದರಿಂದ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಡ್ರೈ ಸ್ಕಿನ್ ಅವರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಆಯಿಲಿ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಿಮ್ದೇನಾದರೂ ತುಂಬಾ ಆಯಿಲಿ ಸ್ಕಿನ್ ಇತ್ತು ಅಂದರೆ ಇದನ್ನು ಹಚ್ಚಿದ ನಂತರ ನಿಮ್ಗೇನಾದರೂ ತುಂಬಾ ಪಿಂಪಲ್ ಸಮಸ್ಯೆ ಆಯಿತು ಅಂದರೆ ಅದನ್ನು ಸ್ಟಾಪ್ ಮಾಡಿ. ಬೇಕಿದ್ದರೆ ನಂದು ಕೂಡ ಆಯಿಲಿ ಸ್ಕಿನ್, ನಾನು ಇದನ್ನು ಯೂಸ್ ಮಾಡಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಇದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ನೀವಿಲ್ಲಿ ನೋಡ್ಬೋದು, ಇವಾಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಪರ್ಫೆಕ್ಟಾಗಿ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂಥೇಳಿ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಫ್ಲೇವರ್ ಮಾತ್ರ. ಹಾಗೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಆದರೆ ನೀವು ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದರೆ ಮಾತ್ರ. ಈ ಎಣ್ಣೆಯನ್ನು ನಾನು ಕಮ್ಮಿ ಊರಿನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಅರ್ಧ ಗಂಟೆ ಹಿಡಿತು ನೋಡಿ. ಅರ್ಧ ಲೀಟರ್ ಆಯಿಲ್ ಮಾಡೋದಕ್ಕೆ ನಾನು ಗ್ಯಾಸ್ ಸ್ಟವ್ ಮೇಲೆ ಅರ್ಧ ಗಂಟೆ ಇಟ್ಟು ಇದನ್ನು ಕುದಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನಾನು ಇವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಆರಿದ ನಂತರ ಇವಾಗ ಇದನ್ನು ಸೋದಿಸ್ಕೊಳ್ಳೋಣ.
ನಾನು ಈ ರೀತಿಯಾಗಿ ಟೀ ಗಾಳಿಸೋದ್ರಲ್ಲಿ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಟ್ಟೆ ಸಹಾಯದಿಂದ ಕೂಡ ಇದನ್ನು ಶೋಧಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ. ಆಯಿಲ್ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ. ಯಾರು ಬೇಕಿದ್ರೂ ಇದನ್ನು ಟ್ರೈ ಮಾಡ್ಬೋದು. ದೊಡ್ಡವರು ಮಾತ್ರ ಅಲ್ಲ, ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಯಾವುದೇ ರೀತಿಯಾದ ಕೆಮಿಕಲ್ಸನ್ನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಹಾಗಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ನೀವು ಸಾಧ್ಯವಾದಷ್ಟು ಎಣ್ಣೆಯನ್ನೇ ತೆಗೆದುಕೊಳ್ಳಿ. ಯಾಕೆಂದರೆ ಕೊಕೊನಟ್ ಆಯಿಲ್ಗೆ ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ಗೆ ರೇಟ್ ಕೂಡ ಜಾಸ್ತಿ ಇರುತ್ತೆ ಅಲ್ವ. ಹಾಗಾಗಿ ಇದನ್ನು ಎಸೆಯೋದಕ್ಕೆ ಹೋಗಬೇಡಿ. ಇದರಿಂದ ನೀವು ಮುಖ ಮತ್ತು ಕೈ ಕಾಲುಗಳಿಗೆಲ್ಲ ಮಸಾಜ್ ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇದನ್ನು ಕೂಡ ಎಸಿತಾ ಇಲ್ಲ. ಫ್ರೆಂಡ್ಸ್, ಕೊನೆಯದಾಗಿ ನಾನು ಇದಕ್ಕೆ ಕೇಸರಿ ದಳವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಯೂರ್ ಆಗಿರುವಂಥ ಕೇಸರಿಗೆ ಸ್ವಲ್ಪ ರೇಟ್ ಜಾಸ್ತಿಯಾಗಿ ಇರುತ್ತೆ. 1 ಗ್ರಾಮ್ ಕೇಸರಿಗೆ 300 ರುಪೀಸ್. ನಾನು ಲಾಸ್ಟ್ ಟೈಮ್ ಬಾದಾಮಿ ಪೌಡರನ್ನು ಮಾಡಬೇಕಾದ್ರೆ ಈ ಒಂದು ಕೇಸರಿ ದಳವನ್ನು ತರಿಸಿದ್ದೆ. ಹಾಗಾಗಿ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಎಣ್ಣೆ ಸಿಕ್ಕಿದೆ ಅಂತೇಳಿ. ಇದನ್ನು ನೀವು 5-6 ತಿಂಗಳ ತನಕ ಯೂಸ್ ಮಾಡ್ಕೊಳ್ಬೋದು. ಆಯಿಲ್ ಅಲ್ವಾ, ಜಾಸ್ತಿನೂ ಬೇಕಾಗೋದಿಲ್ಲ. ಒಂದು 3-4 ಡ್ರಾಪ್ಸ್ ಇದನ್ನು ತೆಗೆದುಕೊಂಡು ಮುಖಕ್ಕೆ ನೀಟಾಗಿ ಮಸಾಜ್ ಮಾಡಿದರೆ ಸಾಕು. ಈ ಒಂದು ಆಯಿಲನ್ನು ನೀವು ಯಾವ ಟೈಮ್ನಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಬೆಳಿಗ್ಗೆ ಬೇಕಿದ್ರೂ ಅಪ್ಲೈ ಮಾಡ್ಕೊಳ್ಬೋದು, ಅಥವಾ ರಾತ್ರಿ ಮಲಗುವ ಮುನ್ನ ಬೇಕಿದ್ರೂ ನೀವು ಮಸಾಜ್ ಮಾಡಿ ಹಾಗೇ ಬಿಟ್ಟು ಬೆಳಿಗ್ಗೆ ವಾಶ್ ಮಾಡ್ಕೊಳ್ಬೋದು. ಈ ಆಯಿಲನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿಟ್ರೆ ತುಂಬಾ ಒಳ್ಳೆಯದು. ಒಂದು ಬಾಟಲಾಗಿ ಇಷ್ಟು ಸಿಕ್ಕಿದೆ ನೋಡಿ. ಇದನ್ನು ನೀವು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು. ಆಯಿಲಿ ಸ್ಕಿನ್ ಅವರಿಗೆ ತುಂಬಾ ಆಯಿಲಿ ಆಯಿತು ಅಂತ ಅನಿಸಿದರೆ ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಮುಖವನ್ನು ವಾಶ್ ಮಾಡ್ಕೊಳ್ಬೋದು. ಈ ಆಯಿಲನ್ನು ಮುಖಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ಮುಖವನ್ನು ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಈ ಆಯಿಲನ್ನು ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಎಣ್ಣೆಯನ್ನು ಹಿಂಡಿದ ನಂತರ ಇದನ್ನು ನೀವು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಕೈ ಕಾಲು ಮುಖಕ್ಕೆ ಎಲ್ಲ ಹಾಕಿ ಮಸಾಜ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದನ್ನು ಸ್ವಲ್ಪ ದಿನ ಹಚ್ಚಿ ನಂತರ ಇದು ಖಾಲಿಯಾದ ನಂತರ ನೀವು ಆಯಿಲನ್ನು ಯೂಸ್ ಮಾಡ್ಕೊಳ್ಬೋದು. ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ಗೆ ರೇಟ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಇದನ್ನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಸ್ಕಿನ್ ತುಂಬಾ ಕ್ಲಿಯರ್ ಆಗಿದೆ ಅಂತ ಅನ್ನಿಸ್ತು ಈ ಆಯಿಲನ್ನು ಯೂಸ್ ಮಾಡಿದ ನಂತರ. ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಕೂಡ ಈ ಒಂದು ಆಯಿಲನ್ನು ಮಾಡಿದ್ದೆ. ಆವಾಗ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೇ ಯೂಸ್ ಮಾಡಿದ್ದೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿರಲಿಲ್ಲ. ಹಾಗಾಗಿ ನಾನು ಇವತ್ತು ಈ 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಇವತ್ತು ಆಯಿಲನ್ನು ಪ್ರಿಪೇರ್ ಮಾಡಿದ್ದೀನಿ. ಈ ಆಯಿಲನ್ನು ಹಚ್ಚಿ ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ನನಗೆ ಈ ಕಡೆ ಸ್ವಲ್ಪ ಮುಖದಲ್ಲಿ ಬ್ಲ್ಯಾಕ್ ಜಾಸ್ತಿ ಇತ್ತು. ಈ ಆಯಿಲನ್ನು ಹಚ್ಚಿದ ನಂತರ ನನಗೆ ಆ ಬ್ಲ್ಯಾಕ್ ಸ್ವಲ್ಪ ಕಮ್ಮಿ ಆಗಿದೆ. ಹಾಗಾಗಿ ನನಗೆ ಅನಿಸಿದ್ದು ಯಾವುದೇ ರೀತಿಯ ಕಲೆ ಇದ್ದರೂ ಕೂಡ ಹೋಗೋದಕ್ಕೆ ಈ ಒಂದು ಆಯಿಲ್ ಸಹಾಯ ಮಾಡುತ್ತೆ ಅಂಥೇಳಿ. ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಬಾಯಿ ಸುತ್ತ ಇರುವಂಥ ಕಪ್ಪು ಕಲೆ ಇದ್ದರೂ ಕೂಡ ಅದು ಬೇಗನೆ ಕಮ್ಮಿ ಆಗುತ್ತೆ. ಫ್ರೆಂಡ್, ನೀವು ಯಾವುದೇ ಒಂದು ಕ್ರೀಮನ್ನು ಅಪ್ಲೈ ಮಾಡಿದರೆ ಅದು ಸ್ಕಿನ್ ಒಳಗಡೆ ಬೇಗನೆ ಅಬ್ಸರ್ವ್ ಆಗೋದಿಲ್ಲ. ಆದರೆ ಈ ಆಯಿಲ್ ಹಾಗಲ್ಲ. ನಮ್ಮ ಸ್ಕಿನ್ನಲ್ಲಿ ರಂಧ್ರ ಇರುತ್ತೆ ನೋಡಿ, ಆ ರಂಧ್ರದ ಒಳಗಡೆ ಬೇಗನೆ ಸ್ಕಿನ್ ಒಳಗಡೆ ಈ ಒಂದು ಆಯಿಲ್ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅದು ಬೇಗನೆ ಕ್ಲಿಯರ್ ಆಗೋದಕ್ಕೆ ಈ ಒಂದು ಆಯಿಲ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಆಯಿಲನ್ನು ನೀವು ರೆಗ್ಯುಲರ್ ಆಗಿ ಪ್ರತಿನಿತ್ಯ ಹಚ್ಚಿದರೆ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಥವಾ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ವಾರದಲ್ಲಿ 2-3 ಬಾರಿ ಆದರೂ ಈ ಆಯಿಲನ್ನು ಹಚ್ಚಿ ನೋಡಿ. ಈ ಆಯಿಲನ್ನು ನೀವು ಮುಖಕ್ಕೆ ಹಾಗೆ ಕತ್ತಿನ ಭಾಗಕ್ಕೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅಥವಾ ಕತ್ತಿನ ಹಿಂಭಾಗ ಕೆಲವರಿಗೆ ಬ್ಲ್ಯಾಕ್ ಇರುತ್ತೆ ಅಲ್ವಾ, ಆ ಜಾಗದಲ್ಲೂ ಕೂಡ ಈ ಒಂದು ಆಯಿಲನ್ನು ಹಚ್ಚಿ ಮಸಾಜ್ ಮಾಡ್ಬೋದು. ಅಥವಾ ಕೈ ಕಾಲುಗಳಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುವಂಥ ಒಂದು ಆಯಿಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ಇವತ್ತು ಮಾಡಿದಂಥ ಈ ಸ್ಕಿನ್ ವೈಟನಿಂಗ್ ಆಯಿಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾವುದೇದು ಕ್ರೀಮನ್ನು ಹಣ ಕೊಟ್ಟು ಕಾಸ್ಟ್ಲಿ ಕ್ರೀಮನ್ನು ತೆಗೆದುಕೊಂಡು ಹಚ್ಚೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ತುಂಬಾ ಈಸಿಯಾಗಿ ನೀವು ಕೊಕೊನಟ್ ಆಯಿಲಿಂದ ಈ ರೀತಿಯಾಗಿ ಆಯಿಲನ್ನು ರೆಡಿ ಮಾಡಿಕೊಂಡು ಹಚ್ಕೊಳ್ಬೋದು. ನಿಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.